ನರ್ಮದಾ ಕ್ಷಿಪ್ರ ಪೈಪ್ಲೈನ್ ಭೀಕರ ಸ್ಫೋಟ, ರಸ್ತೆಯಲ್ಲೇ ಉಕ್ಕಿ ಹರಿದ ಜಲಧಾರೆ. ಮಧ್ಯಪ್ರದೇಶದ ಇಂದೋರ್ ಖಂಡ್ವಾ ಹೆದ್ದಾರಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಾರೀ ಪ್ರಮಾಣದ ನೀರಿನ ಪೈಪ್ಲೈನ್ ಸ್ಫೋಟಗೊಂಡಿದೆ. ನರ್ಮದಾ ಕ್ಷಿಪ್ರ ಯೋಜನೆಯ ಈ ಪ್ರಮುಖ ಪೈಪ್ಲೈನ್ ಇದ್ದಕ್ಕಿದ್ದಂತೆ ಒಡೆದ ಪರಿಣಾಮ ಸಾವಿರಾರು ಲೀಟರ್ ನೀರು 106 ಅಡಿ ಎತ್ತರಕ್ಕೆ ಕಾರಂಜಿಯಂತೆ ಚಿಮ್ಮಿದೆ. ನೀರಿನ ರಭಸಕ್ಕೆ ಹೆದ್ದಾರಿಯಲ್ಲಿದ್ದ ವಾಹನ ಸವಾರರು ಕಂಗಾಲಾಗಿದ್ದು, ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡು ರಸ್ತೆಯೇ ನದಿಯಂತಾಗಿದೆ. ಸ್ಫೋಟದ ತೀವ್ರತೆಗೆ ನೀರು ನುಗ್ಗಿದ ಪರಿಣಾಮ ಸುತ್ತಮುತ್ತಲಿದ್ದ ಮನೆಗಳ ಗೃಹೋಪಯೋಗಿ ವಸ್ತುಗಳು ಕೊಚ್ಚಿ ಹೋಗಿದ್ದು, ಸ್ಥಳೀಯರು ಆಸ್ತಿಪಾಸ್ತಿಗೆ ಹಾನಿಯಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಓಂಕಾರೇಶ್ವರದಿಂದ ಉಜ್ಜೈನ್ಗೆ ನೀರು ಸಾಗಿಸುವ ಈ ಪೈಪ್ಲೈನ್ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವ್ಯಾಹತವಾಗಿ ನೀರು ಚಿಮ್ಮುತ್ತಲೇ ಇತ್ತು. ಬೆಳಿಗ್ಗೆ 8:30ಯ ಸುಮಾರಿಗೆ ಅಧಿಕಾರಿಗಳು ನೀರು ಸರಬರಾಜನ್ನು ಸ್ಥಗಿತಗೊಳಿಸಿ ಹರಿವನ್ನು ನಿಯಂತ್ರಣಕ್ಕೆ ತಂದಿದ್ದು, ಸದ್ಯ ಪರಿಸ್ಥಿತಿ ತಿಳಿಯಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.